ಹಾಗೆ ಈ ಚಿಕ್ಕಪೇಟೆಯಲ್ಲಿ ಹೊರಗಡೆ ಎಲ್ಲ ಇಟ್ಟಿರ್ತಾರೆ ನೋಡಿ, ಅಂಥ ಕಡೆ ಇಸ್ಕೊಳಕ್ಕೆ ಹೋಗಬೇಡಿ ನೋಡಿ, ರಿಯಾಕ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಮೊದಲಿಗೂ ಈಗಲೂ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ಇವತ್ತು ಸ್ಯಾಟರ್ಡೆ. ನಾನು ಬೆಳಗ್ಗೆ ಎದ್ದು ನನ್ನ ಮಗನಿಗೆ ಮೊದಲು ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಕೆಲಸ ರೂಟೀನ್ ಸ್ಟಾರ್ಟ್ ಮಾಡೋಣ, ಹಾಗೆ ವ್ಲಾಗ್ ಮಾಡಿಕೊಂಡು ಅಂತ ವ್ಲಾಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಕೆಲಸನ. ನಂದು ವೀಕ್ಲಿ ರೂಟೀನ್ ಇದು ಸ್ಯಾಟರ್ಡೆ. ಆ್ಯಕ್ಚುಲಿ ನಾನು ವಾರಕ್ಕೆ 3 ಟೈಮ್ಸು ಇಲ್ಲ 2 ಟೈಮ್ಸು ಬೆಡ್ಶೀಟು, ಸೋಫಾ ಸೆಟ್, ಕವರ್ಸು ಎಲ್ಲ ಚೇಂಜ್ ಮಾಡ್ತೀನಿ. ನಾಷ್ಟ ಎಲ್ಲ ನಮ್ಮ ಅತ್ತೆ ಮಾಡಿಕೊಟ್ರು, ಅವನು ಸ್ಕೂಲಿಗೆ ರೆಡಿ ಮಾಡಿಬಿಡು ನಾನೇ ಮಾಡ್ತೀನಿ ಅಂತ. ನಾಷ್ಟ ಎಲ್ಲ ಅವರೇ ಮಾಡಿದ್ರು. ಟೊಮೊಟೊ ಗೊಜ್ಜು ಹಾಗೆ ಅನ್ನ ಮಾಡಿದರು. ಅವನಿಗೆ ತಿನ್ನಿಸ್ದೆ, ಹಾಲೇನು ಕುಡಿಸ್ಲಿಲ್ಲ. ಅವನು ಹೋಗಿದ ತಕ್ಷಣ ಫಸ್ಟು ಅಂಡಿರೋ ಮನೆಯನ್ನೆಲ್ಲ ಸ್ವಲ್ಪ ಎತ್ತಿಟ್ಬಿಡ್ತೀನಿ. ಆಲ್ರೆಡಿ 9 ಗಂಟೆ ಆಗಿತ್ತು, ನಾನಿನ್ನೂ ಕಾಫಿನೂ ಕುಡ್ದಿರಲಿಲ್ಲ. ಹಾಗೆ ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು, ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಬೆಡ್ಶೀಟ್ ಕೂಡ ಎಲ್ಲ ತೆಗೆದ್ಬಿಟ್ಟು ಹಾಕೋಣ ಅಂತ ಅದ್ರ ಜೊತೆ. ಅದ್ರ ಜೊತೆಗೆ ಮಂಗಳವಾರ, ಗುರುವಾರ, ಶನಿವಾರ ಕೂಡ ಬೆಡ್ಶೀಟ್ಗಳನ್ನೆಲ್ಲ ಚೇಂಜ್ ಮಾಡ್ತಾಯಿರ್ತೀನಿ. ನನ್ನ ಮಗನಿಗೆ ಅಲ್ಲಿಸುವಾಗ ನಾನು ಅವನಿಗೆ ಕುಡಿಯೋ ನೀರಲ್ಲೇ ಉಜ್ಜಿಸ್ತೀನಿ, ಯಾಕೆಂದರೆ ಉಗಿ ಅಂದಾಗ ಉಗಿಯೋದಿಲ್ಲ, ಅವನು ಕುಡ್ಕೊಂಡು ಬಿಡ್ತಾನೆ ನೀರು ಅಂತ. ಹಾಗೆ ನಾನು ಕಾಯ್ದಿರೋ ನೀರನ್ನ ಫ್ಲಾಸ್ಕ್ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಈಗ ಥಂಡಿಗಾಲ ಅಲ್ವಾ, ಬಿಸಿನೀರೇ ನಾನು ಕುಡಿತಾ ಇದ್ದೀನಿ. ಹಾಗೆ ನನ್ನ ಮಗನಿಗೂ ಬಿಸಿನೀರೇನೆ, ಆರೋಗ್ಬಿಡುತ್ತೆ ಬೇಗ ಅಂದ್ಬಿಟ್ಟು ಕಾಯ್ದಿರುವಾಗಲೇ ನೀರನ್ನ ಫ್ಲಾಸ್ಕ್ ಹಾಕ್ತೆ. ಹಾಗೆ ನಾನು ಕಾಫಿ ಕೂಡ ಕುಡ್ದಿರಲಿಲ್ಲ, ಈಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿಗೆ ಇಡ್ತಾಯಿದ್ದೀನಿ. ನನಗೆ ಹಾಗೆ ನಮ್ಮ ಹಸ್ಬೆಂಡ್ಗೆ. ಆಲ್ರೆಡಿ ನಮ್ಮ ಹಸ್ಬೆಂಡ್ ಒಂದು ಸಲ ಆಗಲೇ ಕಾಫಿ ಕುಡ್ದಿದ್ರು, ಈಗ ಅವ್ರು ಸ್ವಲ್ಪ ಕಾಫಿ ಕುಡಿತಾರೆ, ಅವ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ಪಾತ್ರೆ ತೊಳ್ದು, ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಬಂದು ಫಸ್ಟು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬಂದು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಯಂಕಾಲ ಹಾಗೆ ನಮ್ಮನೆ ಹತ್ರ ಅಣ್ಣಮ್ಮ ತಂದಿದ್ದಾರೆ, ಕೂರಿಸಿದ್ದಾರೆ. ಆ ವಿಡಿಯೋ ಕ್ಲಿಪ್ನು ನಾನು ಹಾಕಿದ್ದೀನಿ ಈ ವಿಡಿಯೋದಲ್ಲಿ, ಮುಂದೆ ನೋಡಿ ನೀವು. ಹಾಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಹಸ್ಬೆಂಡು. ನಾನು ಕೂಡ ಹೋಗ್ತಾಯಿದ್ದೀನಿ ಅವ್ರ ಜೊತೆ. ಸತ್ಯನಾರಾಯಣ ಪೂಜೆಗೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ 500ನ ಮಾಡ್ತಾರ ಅಂತ ಮನೆಯಲ್ಲಿ ಕೇಳೋದಕ್ಕೆ ನಮ್ಮ ಹಸ್ಬೆಂಡ್ ಶುಕ್ರವಾರ ಮಾಡಿಸೋಣ ಅಂತ ಹೇಳಿದ್ದಾರೆ. ಶುಕ್ರವಾರ ಮಾಡಿಸೋಣ, ತಪ್ಪಿದ್ರೆ ಭಾನುವಾರ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಗಂಗಮ್ಮಂಗೆ ತಗೊಂಡೋಗಿ ಪೂಜೆ ಮಾಡ್ಕೊಂಡ್ಬಂದಿರೋ ಸೀರೆನ ಉಟ್ಕೊಳ್ಳೋಣ ಸಾಯಂಕಾಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಸೀರೆನ ಒಂದು ಸಲ ಉಟ್ಬಿಟ್ಟು ಇಡಬೇಕು. ನಾನಿನ್ನು ಯಾವಾಗ ಸೀರೆ ಉಡ್ತೀನೋ ಏನು ಕತೆನೋ. ಅದಕ್ಕೆ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ತುಂಬ ದಿವಸ ಆಗಿತ್ತು ನಾನು ಸೀರೆ ಕೂಡ ಹಾಕ್ಕೊಂಡು. ಇತ್ತೀಚೆಗೆ ನಾನು ಡ್ರೆಸ್ಗಳೇ ಹಾಕ್ಕೋತಾ ಇದ್ದೀನಿ, ಏಕೆಂದರೆ ನನ್ನ ಮಗನ ಎತ್ಕೊಳ್ಳೋಕ್ಕಾಗೋದಿಲ್ಲ. ಹೊರಗಡೆ ಹೋದಾಗ ಎತ್ಕೊ ಅಂತ ಏನು ಕೇಳಲ್ಲ, ಕೆಲವು ಕಡೆ ಜಾರುತ್ತೆ, ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಪಾಪ ಎತ್ಕೋತೀನಿ. ಸ್ಕೂಲಿಂದ ಬರುವಾಗಲೂ ಅಷ್ಟೇ, ಅವನು ನಡ್ಕೊಂಡೇ ಬರ್ತಾನೆ, ಸ್ವಲ್ಪ ದೂರ ಜಾಸ್ತಿನೇ ನಡೀತಾನೆ ಅವನು. ನಮ್ಮ ಹಸ್ಬೆಂಡ್ಗೆ ರಜೆ ಇರೋದ್ರಿಂದ ಅವರು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಇಲ್ಲಾಂದರೆ ಬೇಗ ಬೇಗ ಕೆಲಸ ಮುಗಿಸೋಕ್ಕಾಗೋದಿಲ್ಲ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬ್ಯಾಂಕ್ ಬೇಗ ಕ್ಲೋಸ್ ಮಾಡುತ್ತೆ ಅಂತ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಬೇಗ ಮುಗಿಸ್ತಾ ಇದ್ದೀವಿ. ಕಾಫಿ ಪುಡಿ ಸ್ವಲ್ಪ ಕಡಿಮೆ ಹಾಕಿದ್ರೆ ಕಡಿಮೆ ಆಗೋಗುತ್ತೆ, ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಅಷ್ಟು ಟೇಸ್ಟ್ ಇಲ್ಲ. ಕಾಫಿ ಪುಡಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. BIRS ಯೂಸ್ ಮಾಡೋಣ ಅಂತ. ಕೋತಾಸ್ ಯೂಸ್ ಮಾಡ್ತಾರೆ ನಮ್ಮ ಅತ್ತೆಯವರು. ಅದನ್ನೇ ಈಗ ನಮ್ಮ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೀನಿ, ಕಾಫಿ ಪುಡಿ ಚೆನ್ನಾಗಿಲ್ಲ ಅಂತ.
ಏನೇ ಆಗಲಿ ಫಸ್ಟು ಕಾಫಿ ಕುಡಿದ್ಬಿಟ್ಟು ಕೆಲಸ ಮಾಡೋಕ್ಕೆ ಸರಿ, ಇಲ್ಲಾಂದರೆ ಫ್ರೆಶ್ ತಲೆನೋವು ಬರುತ್ತೆ. ನನಗೆ ಬೆಳಗ್ಗೆ ಸಾಯಂಕಾಲ 2 ಟೈಮು ಸ್ವಲ್ಪ ಕಾಫಿ ಕುಡಿಲೇಬೇಕು. ಮೊದಲು ಥರ ಸೊಪ್ಪುಗಳಾಗಿರ್ಬೋದು, ತರಕಾರಿಗಳು ಆಗಿರ್ಬೋದು ಚೆನ್ನಾಗಿರೋದೇ ಇಲ್ಲ. ಅಡುಗೆ ಮಾಡಿದ್ರು ಘಮ ಘಮ ಅಂತಲೂ ಅನಿಸೋದಿಲ್ಲ, ಟೇಸ್ಟು ಇರೋದಿಲ್ಲ. ಈಗ ನಾನು ಮೊದಲು ಸೋಫಾ ಕವರೆಲ್ಲ ತೆಗೆದ್ಬಿಡ್ತೀನಿ, ಹಾಗೆ ಅದ್ರ ಜೊತೆ ಬೆಡ್ಶೀಟ್ ಕೂಡ ತೆಗೆದ್ಬಿಡ್ತೀನಿ. ನಮ್ಮ ಹಸ್ಬೆಂಡು ಬೆಡ್ಶೀಟು ಸೋಫಾ ಕವರೆಲ್ಲ ಹಾಕ್ತಾರೆ. ಅಷ್ಟರಲ್ಲಿ ನಾನು ಹೋಗಿ ಪಾತ್ರೆ ತೊಳ್ಕೊಂಡು ಬಂದುಬಿಡ್ತೀನಿ. ನೀವು ನೋಡ್ಬೋದು ನಾನು ಹೇಗೆ ನೆಟ್ಟನ್ನ ಮಡಚ್ತೀನಿ ಈಸಿಯಾಗಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ವ್ಲಾಗಲ್ಲಿ ತೋರಿಸಿದ್ದೀನಿ. ನೀವು ಕೂಡ ನೆಟ್ಟು ಏನಾದರೂ ಮನೇಲಿ ಹಾಕ್ಕೊಂಡಿದ್ರೆ ನೀವು ಕೂಡ ಈಸಿಯಾಗಿ ಮಡ್ಚ್ಕೋಬೋದು. ಈಗೇನು ಸೊಳ್ಳೆ ಇಲ್ಲ, ಬೇಡ ಎತ್ತಿಟ್ಬಿಡೋಣ ಅಂತ ಈ ಕಡೆ ರೂಮಲ್ಲೂ ಬೆಡ್ಶೀಟ್ ಚೇಂಜ್ ಮಾಡ್ತಾಯಿದ್ದೀನಿ. ಬೆಳಕಿದೆ ಕಿಟಕಿಲಿ, ಅಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ ಅಲ್ಲ ನಿಮಗೆ. ಪಕ್ಕದ ರೂಮಲ್ಲೂ ಅಷ್ಟೇ ಕಿಟಕಿಗಳಿದೆಯಲ್ಲ, ಬೆಳಕು ಹೊಡೆಯುತ್ತೆ. ನಾನು ವಿಡಿಯೋ ಮಾಡಿದಾಗ ವ್ಲಾಗ್ ಮಾಡಿದಾಗ ನೀಟಾಗಿ ಕಾಣಿಸೋದಿಲ್ಲ. ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ, ಮೋಸ್ಟ್ಲಿ ಸ್ಕ್ರೀನೆಲ್ಲ ಹಾಕ್ಕೋತಾರೆ ಅನಿಸುತ್ತೆ. ಸ್ಕ್ರೀನೆಲ್ಲ ಹಾಕ್ಕೊಂಡ್ರು ಕೆಲವೊಂದು ಸಲ ನೀಟಾಗೆ ಕಾಣಿಸೋದಿಲ್ಲ, ಬ್ಲರ್ರಾಗಿ ಕಾಣಿಸುತ್ತೆ. ಹಾಗೆ ಯಾವುದೇ ದಾಸೋದು ಅಂತ ಕೂಡ ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ. ಹಸ್ಬೆಂಡು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಬೆಡ್ಶೀಟೆಲ್ಲ ಹಾಸ್ತಾರೆ, ಹಾಗೆ ಸೋಫಾ ಕವರೆಲ್ಲ ಹಾಕ್ತಾರೆ. ಈಗ ಪಕ್ಕದ ರೂಮ್ಗೆ ಮೊದಲು ನೆಟ್ ತೆಗ್ದ್ಬಿಡೋಣ ಅಂತ ಬಂದೆ. ಮೊದಲು ಅದು ಜಿಪ್ ಕ್ಲೋಸ್ ಮಾಡಬೇಕು, ಮಾಡಿಬಿಟ್ಟು 4 ಕಡೆ ಅದನ್ನು ಆ ನೆಟ್ಟದು 4 ಕಡೆ ಬೆಡ್ಗೆ ಹಾಕ್ಕೊಂಡಿದ್ದೀವಿ, ಅದನ್ನು ಸಿಕ್ಸಿರೋದನ್ನ ತೆಗಿತಾ ಇದ್ದೀನಿ. ಅದು ತೆಗ್ದಾದ್ಮೇಲೆ ಹೇಗೆ ಕ್ಲೋಸ್ ಮಾಡೋದು ಈಸಿಯಾಗಿ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ. ತುಂಬ ಈಸಿ, ನಾವೇ ಆರಾಮಾಗೆ ಕ್ಲೋಸ್ ಮಾಡ್ಕೋಬೋದು. 1 ಸಲ 2 ಸಲ ಅಷ್ಟೇ, ಅದನ್ನು ಟ್ರೈ ಮಾಡಿದ್ರೆ ಈಸಿಯಾಗಿ ನಾವೇ ಮಾಡ್ಕೋಬೋದು. ನನಗೂ ಫಸ್ಟು ಗೊತ್ತಿರಲಿಲ್ಲ, ವಿಡಿಯೋಗಳನ್ನ ನೋಡಿಕೊಂಡು ಟ್ರೈ ಮಾಡ್ಕೊಂಡಿದ್ದೆ. ತುಂಬ ದಿವಸ ಆಲ್ರೆಡಿ ಆಗಿತ್ತು ನೆಟ್ಟು ಓಪನ್ ಮಾಡಿ ತೆಗ್ದು ಹಾಕ್ಕೊಂಡು. 1 ವಾರಕ್ಕೆ ಮುಂಚೆ ತುಂಬ ಜಾಸ್ತಿ ಸೊಳ್ಳೆಗಳು ಕಡಿತಿತ್ತು. ಹೇಗಿದ್ರು ನೆಟ್ಟಿದೆಯಲ್ಲ ಯೂಸ್ ಮಾಡೋಣ ಅಂತ ತೆಗ್ದು ಹಾಕ್ಕೊಂಡ್ವಿ. ಈಗೇನು ಸೊಳ್ಳೆ ಇಲ್ಲ, ಮತ್ತು ಬೆಡ್ಶೀಟ್ ನೀಟಾಗಿ ಹಾಕೋಕ್ಕಾಗಲ್ಲ ಅಂತ ಮಡಗ್ತಾ ಇದ್ದೀನಿ. ನನ್ನ ಮಗ ಚಿಕ್ಕ ಪಾಪು ಇದ್ದಾಗ ತೊಗೊಂಡು ಬಂದಿದ್ದು. ಆವಾಗ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅವನಿಗೆ ಸೊಳ್ಳೆ ಕಡಿತಿತ್ತು. ನೋಡಿ ಈ ಥರ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಆವಾಗ ತೊಗೊಂಡಿದ್ದು ಇವಾಗಲೂ ಕೂಡ ಯೂಸ್ ಆಗ್ತಿದೆ. ಆವಾಗಲೂ ಅಷ್ಟೇ ತುಂಬ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಇದು. ಆವಾಗ ಸ್ವಲ್ಪ ಸೊಳ್ಳೆಗಳೆಲ್ಲ ಕಡಿಯೋದು ಕಡಿಮೆ ಆಯಿತು. ನಿಮಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಅನುಭವ ಇರುತ್ತೆ. ಮಕ್ಳಿಗೆ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರೂ ಸೊಳ್ಳೆ ಕಡಿದ್ಬಿಡುತ್ತೆ. ಈಗಲೂ ನನ್ನ ಮಗನಿಗೆ ಒಂದೊಂದು ಸಲ ಸೊಳ್ಳೆ ಕಡಿಯುತ್ತೆ. ಕೆಳಗಡೆ ಅವ್ರ ಅಜ್ಜಿ ಮನೇಲಿ ಮಲ್ಕೊಂಡಿದ್ದ ನಿನ್ನೆ. ಕೈ ಮೇಲೆ ಸೊಳ್ಳೆ ಕಡಿದ್ಬಿಟ್ಟಿದೆ, 1-2 ಕೆಂಪಗಾಗಿದೆ. ತೋರಿಸ್ತಾ ಇರ್ತಾನೆ, ಕೇರ್ಕೊತಾ ಇರ್ತಾನೆ, ಔಷಧಿ ಹಾಕು ಅಂತಾನೆ. ಸುಮ್ಮನೆ ನೀರು ಹಾಕ್ತೀನಿ, ಔಷಧಿ ಇದೆ, ಹಾಕಿದ್ರೆ ಅವನು ಬಾಯಿಗೆ ಇಟ್ಕೋತಾನೆ, ಇಟ್ಕೋಬಾರ್ದಲ್ವ, ಅದಕ್ಕೆ ಹಾಕೋದಿಲ್ಲ. ಅವ್ನು ಮಲಗಿದಾಗ ಮಾತ್ರ ಹಾಕ್ತೀನಿ. ಈಗ ಬೆಡ್ಶೀಟೆಲ್ಲ ಹಿಂಬಿಡಿಸ್ಬಿಟ್ಟು ಮಡಗ್ತಾ ಇದ್ದೀನಿ. ನಾನು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದಾದಮೇಲೆ ಅಣ್ಣ ಅಮ್ಮ ಕುಣಿಸಿದಾರಲ್ಲ, ಅದಕ್ಕೆ ಹೋಗೋಕ್ಕೆ ಸ್ಯಾರಿ ಎಲ್ಲ ಬ್ಲೌಸ್ ಎಲ್ಲ ತಗೊಂಡು ರೆಡಿ ಆಗಬೇಕು. ಆ ಸ್ಯಾರಿಗೆ ಬ್ಲೌಸ್ ಇನ್ನೂ ಹೊಲಿಸಿಲ್ಲ, ಯಾವುದೋ ಒಂದು ಮ್ಯಾಚ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಲ್ರೆಡಿ 4:15 ಆಗಿದೆ. ವಾಯ್ಸ್ ಓವರ್ ಕೊಡುವಾಗ ಇದು ನಾಳೆ ಅಪ್ಲೋಡ್ ಮಾಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹೇಗಾದರೂ ಮಾಡಿ ಡೈಲಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ. ಹಾಗೆ ದಿಮ್ ಕವರೆಲ್ಲ ಹಳೆದೆಲ್ಲ
ತೆಗಿತಾ ಇದ್ದೀನಿ ಬೇರೆದು ಹಾಕೋದಕ್ಕೆ. ಹಾಗೆ ಬೆಡ್ಶೀಟು ಕೂಡ ಅಷ್ಟೇ, ಈಗ ಎತ್ಬಿಡ್ತೀನಿ. ಅದಾದಮೇಲೆ ಎಲ್ಲ ಒಟ್ಟಿಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಮಳೆಗಾಲ ಬೇರೆ, ಬೇಗ ಹಾಕ್ಬಿಟ್ಟು ಬೇಗ ಎತ್ಕೊಳೋಣ ಅಂತ. ಮಳೆ ನೆಂದೋದ್ರೆ ಸ್ಮೆಲ್ ಬಂದುಬಿಡುತ್ತೆ. ಒಣಗಿರೋ ಬಟ್ಟೆಗಳು ಅಷ್ಟು ನೀಟ್ ಅಂತ ನನಗನ್ಸೋದಿಲ್ಲ. ಬೆಡ್ಶೀಟೆಲ್ಲ ತೆಗ್ದಾದ್ಮೇಲೆ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಪಾತ್ರೆ ತೊಳೆದಾದ್ಮೇಲೆ. ಈಗ ನೀವು ನೋಡ್ಬೋದು ಮೊದಲೇ ಹೇಗಿತ್ತು ಮನೆ, ಹೀಗೆ ಹೇಗಿತ್ತು ಕ್ಲೀನೆಲ್ಲ ಮಾಡಾದ್ಮೇಲೆ ಅಂತ. ಈಗ ತೋರಿಸ್ತೀನಿ ನೋಡಿ. ಮನೆ ನೀಟಾಗಿದ್ರೇ ಚೆಂದ. ನನಗೂ ಅಷ್ಟೇ ನೀಟಾಗಿರಬೇಕು. ಒಂಚೂರು ಆಚೆ ಈಚೆ ಇದ್ರೂ ಏನೋ ಒಂಥರ ಅಂತ ಅನಿಸುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಮೊದಲಿಗೂ ಈಗ್ಲೂ ಕೆಲಸ ಮಾಡೋವರೆಗೂ ನೆಮ್ಮದಿ ಇರೋದಿಲ್ಲ. ನೀಟಾಗಿದ್ರೇ ನನಗೂ ನೆಮ್ಮದಿಯಾಗಿರುತ್ತೆ. ಅಡುಗೆ ಮನೆಯೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೀಟಾಗಿ. ಅದಕ್ಕೆ ಹೇಳೋದು ಕ್ಲೀನ್ ಮಾಡಿಕೊಂಡ್ರೇ ಚೆನ್ನಾಗಿ ಕಾಣಿಸೋದು. ನೀಟಾಗಿರಬೇಕು, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ನಾನ ಎಲ್ಲ ಹಿಂಗಿದೆ. ಈಗ ನಾನು ಬ್ಯಾಂಕ್ ಹತ್ರ ಹೋಗೋಣ ಅಂತ ನಾನು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೊರಟೆ. ನಾನೇ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ದೂರ ಇದೆ, ನಡೆಯೋಕ್ಕಾಗೋದಿಲ್ಲ. ಹಸ್ಬೆಂಡ್ ಹೇಗಿದ್ದರೂ ಮನೇಲಿದ್ದಾರಲ್ಲ ಅಂದ್ಬಿಟ್ಟು ಒಂದು ಪೆನ್ ತೊಗೊಂಡು ಪಾಸ್ಬುಕ್ ತೊಗೊಂಡು ಹೋದೆ. ನಾನು ಇತ್ತೀಚೆಗೆ ಅಕೌಂಟ್ ಮಾಡಿಸಿರೋದು. ನನಗೆ ATM ಬೇಕಾಯಿತು. ಆಗಲೇ 15 ಡೇಸ್ ಆಗಿತ್ತು. ಮನೆ ಅಡ್ರೆಸ್ಸಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ಬಂದಿರಲಿಲ್ಲ. ಅದಕ್ಕೆ ಹೋಗೋಣ ಇಸ್ಕೊಬರೋಣ, ನೆಕ್ಸ್ಟ್ ಯಾವಾಗ ರಜಾ ಸಿಗುತ್ತೋ ನಮ್ಮ ಹಸ್ಬೆಂಡ್ಗೆ ಹೋಗೋಕ್ಕಾಗಲ್ಲ ಅಂತ. ಗೌರ್ಮೆಂಟ್ ಹಾಲಿಡೇ ಎಲ್ಲ ಸ್ಯಾಟರ್ಡೆ ಹಾಫ್ ಡೇ ಅಂದ್ಕೊಂಡು ಹೋಗಿದ್ವಿ, ಕ್ಲೋಸ್ ಆಗಿತ್ತು. 4th ಸ್ಯಾಟರ್ಡೆ ಅನ್ನೋದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಹಾಗೆ ವಾಪಸ್ ಬರುವಾಗ ಅಣ್ಣಮ್ಮ ಕುಣಿಸಿದ್ರಲ್ಲ, ಅಲ್ಲಿ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಮನೆಗೆ ಬಂದೆ. ಕಣ್ಣಿಗೆ ಆಯಿಂಟ್ಮೆಂಟ್ ಹಾಕೋಣ ಅಂತ ಹಾಕೋಣಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಕಿಟಕಿಯಿಂದ ತುಂಬ ಗಾಳಿ ಬೀಸ್ತಾ ಇತ್ತು. ನಾನು ಅಕ್ಕ ಮನೆ ಹತ್ರ ಹೋಗಿದ್ದಾಗ ಅಲ್ಲಿ ಮೋದಿ ಆಸ್ಪತ್ರೆಗೆ ತೋರಿಸ್ಕೊಂಡೆ. ಹಿಂದೆ ಲಾಗ್ಗಳಲ್ಲಿ ಹೇಳಿದ್ದೀನಿ, ನನಗೆ ಕಣ್ಮೇಲೆ ಸ್ವಲ್ಪ ಗುಳ್ಳೆ ಥರ ಆಗಿತ್ತು. ಅದು ಒಳಗಡೆ ಆಗಿರೋದು. ಒಂದು ಸಲ ತೋರಿಸ್ಕೊಳೋಣ ಅಂತ ತೋರಿಸ್ಕೊಂಡೆ. ಯಾಕಂದರೆ 1-2 ಸಲ ಹಾಗೆ ಊದ್ಕೋತಿತ್ತು, ಅದು ಒಳಗಡೆ ಗುಳ್ಳೆ ಹಾಗೆ ಇತ್ತು. ತೋರಿಸಿದ್ಕೆ ಅಂದರು, ನೀವು ಕಾಜಲ್ ಹಾಕ್ತೀರಾ ಅಂತ. ಇಲ್ಲ, ನಾನು ಐಲೈನರ್ ಹಾಕ್ತೀನಿ ಅಂತ. ರೆಪ್ಪೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು ಡಾಕ್ಟ್ರು. ಯಾರೇ ಆಗಲಿ ಕಾಜಲ್ ಅಥವಾ ಐಲೈನರ್ ಹಾಕ್ತೀರಾ ಅಂದರೆ ಕಂಪ್ನಿ ಬ್ರ್ಯಾಂಡ್ ಇರೋದು ಚೆನ್ನಾಗಿರೋದು ತೊಗೊಳ್ಳಿ. ಆನ್ಲೈನಲ್ಲಿ ಹಾಗೆ ಈ ಚಿಕ್ಕಪೇಟೆಯಲ್ಲಿ ಹೊರಗಡೆ ಎಲ್ಲ ಇಟ್ಟಿರ್ತಾರೆ ನೋಡಿ, ಅಂಥ ಕಡೆ ಇಸ್ಕೊಳಕ್ಕೆ ಹೋಗಬೇಡಿ. ನೋಡಿ, ನಾನು ಜಾಸ್ತಿ ಆನ್ಲೈನಲ್ಲಿ ಇಲ್ಲ ಚಿಕ್ಕಪೇಟೆಗೆ ಹೋದಾಗ ಆ ಕಡೆ ತೊಗೋತಾ ಇದ್ದೆ. ಅದೆಲ್ಲ ಲೋಕಲ್ ಅಲ್ವಾ, ಅದನ್ನೆಲ್ಲ ನಾವು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಬ್ಯಾಂಗಲ್ ಸ್ಟೋರಲ್ಲಿ ಬ್ರ್ಯಾಂಡೆಡ್ ಇರೋವಂಥ ಐಟಮ್ ಚೆನ್ನಾಗಿರೋದು ತೊಗೋಬೇಕು. ನಾನು ಮಾಡ್ಕೊಂಡಿರೋ ತಪ್ಪು ಕೆಲಸ ನೀವು ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎಚ್ಚರಿಕೆ ವಹಿಸಿ. ಯಾವುದೇ ಕಾಜಲ್ ಆಗಿರ್ಬೋದು, ಯಾವುದೇ ಐಲೈನರ್ ಆಗಿರ್ಬೋದು, ನೈಟ್ ಹೊತ್ತು ಬಿಡಬಾರ್ದು, ಕ್ಲೀನ್ ಮಾಡ್ಕೊಂಡು ಮಲ್ಕೊಬಿಡಬೇಕು. ನಾನು ಹೀಗೆ ಹೊರಗಡೆ ಟ್ರಾವೆಲ್ ಮಾಡಿದಾಗ ಎಲ್ಲ ಹಾಕ್ಕೊಂಡಿದ್ನಲ್ಲ, ನೈಟ್ ಎಲ್ಲಿ ಕಣ್ಕಪ್ಪು ಕಾಜಲೆಲ್ಲ ತೆಗಿಯೋಕ್ಕಾಗ್ತಿರ್ಲಿಲ್ವಲ್ಲ, ಅದರಿಂದನೂ ಕೂಡ ಆಗಿದೆ ಅಂತ ಹೇಳ್ಬೋದು. ಎಲ್ಲೇ ಹೋಗಿ ಯಾವಾಗಾದರೂ ಮೇಕಪ್ ಮಾಡ್ಕೊಂಡಿದ್ರೂ ಕೂಡ ನಾವು ನೈಟ್ ಮಲ್ಕೊಳ್ಳುವಾಗ ರಿಮೂವ್ ಮಾಡೇ ಮಲ್ಕೋಬೇಕು. ಅದೆಲ್ಲ ಒಳ್ಳೆಯದು. ಇಲ್ಲಾಂದರೆ ಈ ಥರ ರಿಯಾಕ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಕಣ್ಣಿಗೆ ಅಂತಲೇ ವೈಪ್ಸ್ ಬರ್ಕೊಟ್ಟಿದ್ರು, ಅದರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಅದಾದಮೇಲೆ ಕಾಜಲ್ ಥರ ಆಯಿಂಟ್ಮೆಂಟ್ ಬರ್ಕೊಟ್ಟಿರ್ತೀನಿ, ಅದು ಹಾಕ್ಕೊಳ್ಳಿ 20 ಡೇಸು ಅಂತ ಹೇಳಿದ್ದಾರೆ. ಹಾಗೆ ಆ ಗುಳ್ಳೆಗಳಿಗೆ ಹೀಟ್ ಪ್ಯಾಕ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಐರನ್ ಮಾಡು ಇಟ್ಕೋಬೋದು ಬಟ್ಟೆನ, ಹಂಗಂತ ಜಾಸ್ತಿ ಸುಡೋ ಅಂಥದ್ದು ಇಟ್ಕೋಬೇಡಿ, ಕಣ್ಣತ್ರ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಅಂದರು. ಬೇಕಂದರೆ ನೀವು ಹಾಟ್ ಪ್ಯಾಕ್ಗಳು ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು. ಬಿಸಿನೀರು ಉಪ್ಪೆಲ್ಲ ಇಡೋಕ್ಕೆ ಹೋಗಬೇಡಿ, ಅದೆಲ್ಲ ಡರ್ಟು. ಅದು ಮತ್ತೆ ಕೊಳೆ ಆಗುತ್ತೆ, ಮತ್ತು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಅಂದರು.
ಸರಿ ಆಯಿತು ಮೇಡಮ್ ಅಂತ ಅಂದೆ. ಹೋಗುತ್ತೆ, ಏನು ವೆರಿ ಮಾಡಬೇಡಿ, ಒಂದು 20 ಡೇಸ್ ಅಷ್ಟೊತ್ತಿಗೆ ಹೋಗಿಲ್ಲ ಅಂತ ಅಂದರೆ ಬನ್ನಿ ಅಂತ ಅಂದರು. ನಾನು ಹೋಪ್ ಇಟ್ಕೊಂಡಿದ್ದೀನಿ, ನನಗೇನು ಜಾಸ್ತಿ ಆಗಿಲ್ಲ, ಸ್ವಲ್ಪ ಆಗಿದೆ ಅನಿಸುತ್ತೆ. ಒಂದು 20 ಡೇಸ್ ಹಾಕ್ಕೊಂಡ್ರೆ ಗ್ಯಾರಂಟಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೈ ಹತ್ರ ಹಾಕ್ಕೊಂಡು ನಾನು ಕಣ್ಣಿಗೆ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ಇರುತ್ತಲ್ಲ ಆಯಿಂಟ್ಮೆಂಟು, ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಹಾಗೆ ಈ ಕಣ್ಣಿಗೂ ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಮತ್ತು ಏನಾಗ್ತಿತ್ತು ಅಂದರೆ ಕಾಜೆಲ್ಲ ಹಾಕ್ಕೋತೀವಲ್ಲ, ಅಲ್ಲಿ ಕೆಳಗಡೆ ಕಣ್ಣು ಕೆಳಗಡೆ ಅಲ್ಲೆಲ್ಲ ಕೂಡ ಚಿಕ್ಕ ಚಿಕ್ಕ ಗುಳ್ಳೆಗಳು ಕೂಡ ಆಗ್ತಿತ್ತು. ಹಾಗೆ ಕಣ್ಣಲ್ಲಿ ಪಿಸ್ರೆ ಕೂಡ ಜಾಸ್ತಿ ಬರ್ತಿತ್ತು. ನಾನು ಸುಮ್ಮನೆ ನಾರ್ಮಲ್ ಅಂತ ತಿಳ್ಕೊಂಡು ಸುಮ್ಮನಾಗಿದ್ದೆ. ಈಗ ಕೆಳಗಡೆ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಜಾಸ್ತಿ ಆಗಿದೆ, ಅದನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ಕೋತಾ ಇದ್ದೀನಿ. ಒಂದು 20 ದಿವಸ ಕಾಜಲ್ ಹಾಕಬೇಡಿ ಅಂತ ಹೇಳಿದ್ದಾರೆ, ಹಾಗೆ ಐಲೈನರ್ ಕೂಡ ಹಾಕೋದಿಲ್ಲ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ವ್ಲಾಗ್ ಬರುತ್ತೆ, ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.